ನಮ್ ಉತ್ತರ ಕರ್ನಾಟಕ ಒಳಗ ಜಾತ್ರೆ ಅಂತೂ ಬಾಳ ಆಕ್ಕವ್ರಿ. ಆದ್ರ ನಮ್ ಬೆಳಗಾವಿದಾಗಿರೋ ಈ ಊರೊಳಗ ಹಗ್ಗ ಇಲ್ದನ ಈ ತೇರ ತನ್ನಿಂದ ತಾನ ಮುಂದ್ ಹೋಗ್ತೈತಿ ಅಂತ ನಿಮ್ಗೆಲ್ಲಾ ಗುರ್ತೇನ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಮ್ ಫಾಲೋವರ್ಸ್ ಒಬ್ರ ಇನ್ವಿಟೇಷನ್ ಕೊಟ್ಟಿದ್ರು ನೋಡ್ರಿ, ನಮ್ ಊರಿಗ್ ಬಂದ ಶ್ರೀ ಜಡಿಸಿದ್ದೇಶ್ವರ ಜಾತ್ರೆ ವಿಡಿಯೋ ಮಾಡಪ್ಪ ಅನ್ನ ಅಂತ. ಅದಕ್ಕ ನಾ ಮತ್ ನಮ್ ದೋಸ್ತ ಮಸ್ತ್ ಪೈಕಿ ರೆಡಿ ಆಗಿ ಇವತ್ತ ಸುಂದೋಳಿ ಹೋದು ನೋಡ್ರಿ. ಇಲ್ಲಿ ಬಂದ್ ಕೂಡ್ಲೇನ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಅವ್ರಿಗೆ ಭೇಟಿಯಾಗಿ ಅವ್ರ ಆಶೀರ್ವಾದ ತಗೊಂಡ್ರಿ. ಮತ್ತ ಇಲ್ಲೇ ಮಹಾಪ್ರಸಾದ್ನು ಇತ್ತು. ಅದಕ್ಕ ದೇವ್ರ ದರ್ಶನ ಮೊದಲು ಮಾಡ್ಕೊಂಡ ಮಸ್ತ್ ಪೈಕಿ ಹುಗ್ಗಿ ಮತ್ತ ಅನ್ನ ಸಾರ ಊಟ ಮಾಡಿದ್ವಿ ನೋಡ್ರಿ. ಹೊಟ್ಟಂತೂ ಬಹಳ ತುಂಬಿತ್ತು. ಮತ್ತ ರಥೋತ್ಸವಕ್ಕೆ ಇನ್ನೂ ಬಹಳ ಟೈಮ್ ಇತ್ತು. ಅಷ್ಟೊತ್ತಿಗೆ ಇಲ್ಲೇ ಬೈಲೊಂಗಲ್ ಮತ್ತ ಮೂಡಲ್ಗಿಂದ ಬಂದ ಸ್ವಾಮಿಗಳು ಸಿಕ್ಕಿದ್ರು. ಇವ್ರ ಜೊತೆನ ಒಂದ್ ಸ್ವಲ್ಪ ಮಾತುಕತೆ ಮಾಡಿ ರಥೋತ್ಸವ ನೋಡ್ಬೇಕಂತ ಸಂಜಿಕ ಗುಡಿದ ಮೇಲಿನ ಭಾಗದೊಳಗ ಹತ್ತಿ ಕೂತು ನೋಡ್ರಿ. ಈ ಜಾತ್ರೆದ ವಿಶೇಷತೆ ಏನಪ್ಪಾ ಅಂತಂದ್ರ 9 ದಿನಗಳ ಕಾಲ ಈ ಜಾತ್ರೆ ನಡಿತೈತಿ. ಮತ್ತ ರಥೋತ್ಸವದ ದಿನದಂದು ಸಂಜೆ ಹೊತ್ನ್ಯಾಗ ಸೂರ್ಯ ಅರ್ಧ ಮುಳುಗಿ ಅರ್ಧ ಕಾಣುವ ಟೈಮ್ ಒಳಗ ಸುತ್ತಮುತ್ತ ಗ್ರಾಮಗಳಿಂದ ಎಲ್ಲಾ ದೇವರ ಪಲ್ಲಕ್ಕಿಗಳು ಇಲ್ಲಿ ಬಂದ ಮೇಲೆ ಮೊದ್ಲ ಪೂಜೆ ಮಾಡ್ತಾರು. ಅದಾದ್ಮೇಲೆ ಶ್ರೀ ಜಡಿಸಿದ್ದೇಶ್ವರ ಅವರೇ ನಿಮ್ ತೇರನ್ನ ನೀವು ಹೆಂಗ್ ಎಳಿದಿರಿ ಹಂಗ ಎಳಿರಿ ಅಂತ ಹೇಳಿ ಹರ ಹರ ಮಹಾದೇವ ಅಂತ ಘೋಷಣೆ ಮಾಡಿದ ತಕ್ಷಣ ಈ ಜಡಿಸಿದ್ದೇಶ್ವರ ಅವರ ತೇರ ಬರೀ 3 ನಿಮಿಷ ಒಳಗ ತನ್ನಿಂದ ತಾನ ಹಗ್ಗ ಇಲ್ದನ ಮುಂದೆ ಹೋಗಿ ಹಿಂದ್ ಮತ್ ಬಂದ ಅದೇ ಜಾಗದೊಳಗ ನಿಲ್ತೈತಿ ನೋಡ್ರಿ. ಪವಾಡ ಅಂತೂ ಈ ಜಗತ್ತೊಳಗ ಬಹಳ ಆಗ್ಯಾವ್ರಿ. ಆದ್ರ ಇಂದಿಗೂ ಕಣ್ ಮುಂದ ಈ ಪವಾಡ ನೋಡ್ಬೇಕಂದ್ರ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಸುನದೋಳಿ ಗ್ರಾಮಗ ನೀವು ಬರ್ಬೇಕು ನೋಡ್ರಿ. ಯಾಕಂದ್ರ ಈಗಿನ ಸಮಯ ಒಳಗೂ ಕೂಡ ಶ್ರೀ ಜಡಿಸಿದ್ದೇಶ್ವರ ಅವರು ಕಲ್ಲಿನ ಗಾಲಿ ಇರುವ ಈ ದೊಡ್ಡ ರಥೋತ್ಸವದ ಟೈಮ್ ಒಳಗ ಬಂದ ಸಾವಿರಾರು ಭಕ್ತಾದಿಗಳಿಗೆ ದರ್ಶನ ಕೊಟ್ಟ ಅವರ ಕಷ್ಟಗಳನ್ನ ದೂರ ಮಾಡ್ತಾರಂದ್ರ ಅದೊಂದು ದೊಡ್ಡ ಅದ್ಭುತ ಪವಾಡ ನೋಡ್ರಿ. ನಿಮಗೇನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರ ಲೈಕ್ ಕಮೆಂಟ್ ಶೇರ್ ಮಾಡ್ರಿ. ಮತ್ ನಿಮ್ ಊರಾಗ ಏನ್ ಫೇಮಸ್ ಐತಿ ಅಂತ ಕಮೆಂಟ್ ಮಾಡ್ರಿಪ್ಪ. ನಾ ಮತ್ ನಮ್ ದೋಸ್ತ್ ಬಂದ ಮಸ್ತ್ ಪೈಕಿ ವಿಡಿಯೋ ಮಾಡೋಕ್ವಿ. ಮತ್ ಸಾವ್ಕಾರ ನಮ್ಗೊಂದ್ ಫಾಲೋ ಹೊಡೆದ ನಮ್ದ್ 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಕ್ಕ ಹೆಲ್ಪ್ ಮಾಡ್ರಿಪ್ಪ.